ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಾನೀಗ ಮಂಡ್ಯ ತಾಲೂಕು ಹಾಲ್ಕೆರೆ ಎಂಬ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ನನ್ನ ಸ್ನೇಹಿತರು ಇವರು. ನಮಸ್ತೆ ಸರ್. ಸತ್ಯಮೂರ್ತಿ ಅಂತೇಳಿ ಇವರು. ತಮ್ಮ ಊರು ಸರ್? ಶ್ರೀರಂಗಪಟ್ಟಣ ತಾಲೂಕು. ತಮ್ಮ ಹೆಸರು ಸರ್? ಚಂದ್ರು ಅಂತ ಹಾಲ್ಕೆರೆಯವರು. ಸೊ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಇವರ ವತಿಯಿಂದ ರೈತರಿಗಾಗಿ ರೈತರಿಗೋಸ್ಕರ ಆರಂಭಿಸಿರುವ ಭಾರತದ ಮೊದಲ ರೈತರ ಪಾಠಶಾಲೆ, ರೈತರ ಶಾಲೆ ಅಂತೇಳಿ ಇಲ್ಲಿ ಶಂಕುಸ್ಥಾಪನೆ ಮಾಡಿ ನಮ್ಮ ಸ್ನೇಹಿತರಾದ ಶ್ರೀಯುತ ಸತ್ಯಮೂರ್ತಿಯವರು ನಿಜವಾಗ್ಲೂ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಒಂದು ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಇಲ್ಲಿ ಈಗ ಕಟ್ತಾ ಇರೋದು ಇದು ಪಾಠಶಾಲೆ. ಇದು ಭಾಳ ಒಂದು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಶ್ರೀಯುತ ಚಂದ್ರು ಅವರು ಹಾಲ್ಕೆರೆಯವರು ಭಾಳ ಶ್ರಮಪಟ್ಟು ಇಲ್ಲಿ ರೈತರನ್ನು, ಈ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರನ್ನು ಉಳಿಸ್ಬೇಕು ಅಂತ ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ಸತ್ಯಮೂರ್ತಿಯವರು ಕೂಡ ಭಾಳಷ್ಟು ಕಾಲದಿಂದ ಈ ಥರ ಸಹಕಾರ ಕೆಲಸ ಮಾಡ್ತಾಯಿದ್ದಾರೆ. ತಾವು ಇದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯಮೂರ್ತಿ, ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಗ್ರಾಮದವರು. ಮೈಸೂರಿನ ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಕಳೆದ 5-6 ವರ್ಷಗಳಿಂದ ಈ ರೈತರ ಸಮಸ್ಯೆಗಳನ್ನು ಅಥವಾ ರೈತರಿಗೆ ಸಂಬಂಧಪಟ್ಟಂತಹ ಈ ನೋವುಗಳನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ. ಯಾಕೆಂದರೆ ನಾನು ಕೂಡ ಒಬ್ಬ ರೈತ, ನಾನು ಬಂದಿರೋದು ರೈತ ಕುಟುಂಬದಿಂದನೇ. ಹಾಗಾಗಿ ಈ ರೈತರ ಸಮಸ್ಯೆಗಳನ್ನು 2-3 ಸಮಸ್ಯೆಗಳು ನನ್ನ ಕಣ್ಣು ಮುಂದೆನೇ ಘಟನೆಗಳು ನಡೆದು, ಆ ಘಟನೆಗಳು ರೈತರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟಾಕಿ, ಏನಾದರೂ ಮಾಡಬೇಕಲ್ಲ, ಇದಕ್ಕೊಂದು ಪರಿಹಾರ ಹುಡುಕಬೇಕಲ್ಲ ಅಂತ ಹೊರಟ ನನಗೆ ಸಾಲು ಸವಾಲುಗಳೇ ಕಂಡು. ಯಾಕೆ ಸಾಲು ಸವಾಲುಗಳು ಅಂತಂದರೆ, ಈ ದೇಶದ ಬೆನ್ನೆಲುಬು ರೈತ ಅಂತ ಏನು ಹೇಳ್ತಾ ಇದ್ದಾರೆ, ಈ ರೈತ ಸಮುದಾಯ ಅಕ್ಷರಶಃ ಬೀದಿಗೆ ಬಂದು ಬೀಳುವ ಪರಿಸ್ಥಿತಿ ಇದೆ. ಸಾಲು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ. ಸಾವಿರಾರು ಎಕರೆ ಜಮೀನನ್ನ ವ್ಯವಸಾಯ ಮಾಡದೆ ಹಾಗೆ ಖಾಲಿ ಬಿಟ್ಟಿದ್ದಾರೆ. ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಸಾಲ ಬಾಧೆಯನ್ನು ತಡೆಯೋಕ್ಕಾಗದೆ ವ್ಯವಸಾಯವನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹಲವಾರು ಕಾರಣಗಳಿಂದ ಈ ಸಮುದಾಯ ಹೇಳೋದಕ್ಕೆ ಅಸಾಧ್ಯವಾಗದಂತಹ ದೊಡ್ಡ ಪರಿಸ್ಥಿತಿಗೆ ಬಂದು ನಿಂತಿದೆ. ಸೊ ನಾವು ದೊಡ್ಡದಾಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮದೆಲ್ಲ ಹಳ್ಳಿಗಳ ರಾಷ್ಟ್ರ, ಹಳ್ಳಿಗಳ ದೇಶ ಅಂಥೇಳಿ. ಇವತ್ತು ಇಂತಹ ಸಂಪನ್ಮೂಲ ತುಂಬಿದ ಹಳ್ಳಿಗಳು ಇವತ್ತೆಲ್ಲ ಹೇಗಾಗಿದೆ ಅಂತಂದರೆ ಅನಾಥಾಶ್ರಮಗಳಾಗಿ ಮಾರ್ಪಡ್ತಾ ಇದ್ದಾವೆ, ವೃದ್ಧಾಶ್ರಮಗಳಾಗಿ ಮಾರ್ಪಡ್ತಾ ಇದ್ದಾವೆ. ಸೊ ಇದಕ್ಕೇನಾದ್ರು ಪರಿಹಾರವಾಗಿ ಕಂಡುಹಿಡಿಯಲೇಬೇಕು ಅಂತ ಹೊರಟ ನಮಗೆ 2 ಸಮಸ್ಯೆಗಳನ್ನು ನಾನು ಗಮನಿಸಿದೆ. ಏನು ರೈತರ 2 ಸಮಸ್ಯೆಗಳೇನು ಅಂತಂದರೆ, ಒಂದು ಮೊದಲನೇದಾಗಿ ಅವರು ಸ್ವತಂತ್ರವಾಗಿ ಬದುಕ್ತಿದ್ದಂತಹ ವ್ಯಕ್ತಿಗಳು. ರೈತ ಅಂತಂದರೆ ಸ್ವಾವಲಂಬಿ, ರೈತ ಅಂತಂದ್ರೇ ಅವನು ಯಾರ ಕೈ ಕೆಳಗಡೆನೂ ಇಲ್ಲ, ಅವನು ತನ್ನ ಜೀವನವನ್ನು ತಾನೇ ಸಾಧಿಸ್ತಿದ್ದಾನೆ ಅಂತೇಳಿ. ಆದರೆ ಕಾಲಕ್ರಮೇಣಗಳು ಸ್ವಾತಂತ್ರ್ಯ ನಂತರದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶಗಳು ಸ್ವತಂತ್ರವಾಗಿ ಬದುಕ್ತಿದ್ದ ರೈತನನ್ನು ಸರ್ಕಾರಗಳನ್ನು ನಂಬಿ ಬದುಕುವ ರೀತಿಯಲ್ಲಿ ಮಾಡಿಬಿಟ್ರು. ಅಂದರೆ ನಾವು ಸರ್ಕಾರದ ನೀತಿಗಳನ್ನು, ನಿಯಮಗಳನ್ನು ನಂಬಿ ಬದುಕುವ ಪರಿಸ್ಥಿತಿಗೆ ರೈತ ಹೋಗಿ ನಿಂತ್ಕೊಂಡ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೊರಟಾಗಿದ್ದಾನೆ ರೈತ. ಇವತ್ತು ರೈತ ಬಹುರಾಷ್ಟ್ರೀಯ ಕಂಪನಿಗಳನ್ನು ನಂಬಿಕೊಂಡು ಬದುಕುವ ಪರಿಸ್ಥಿತಿ ಹೊರಟಾಗಿದ್ದಾನೆ. ಸರ್ಕಾರದ ನೀತಿಗಳನ್ನು, ಬಹುರಾಷ್ಟ್ರೀಯ ಕಂಪನಿಗಳನ್ನು ನಂಬಿ ಜೀವನ ಮಾಡಬೇಕು. ಅದು ಬಿಟ್ಟರೆ ಅವನಿಗೆ ಬೇರೆ ಜೀವನ ಏನಿಲ್ಲ. ನಾನೇನು ಬೆಳಿಬೇಕು ಅನ್ನೋದು ಕೂಡ ಅವರು ನಿರ್ಧಾರವನ್ನು ತಗೋಬೇಕು. ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರಬೇಕು. ನನಗೆ ಬಿತ್ತನೆ ಬೀಜ ಯಾವ್ದು ಕೊಡಬೇಕು, ಗೊಬ್ಬರ ಯಾವ್ದು ಕೊಡಬೇಕು, ಔಷಧಿ ಯಾವುದನ್ನು ಕೊಡಬೇಕು, ಮಾರುಕಟ್ಟೆ ಹೇಗಿರಬೇಕು, ಎಲ್ಲವನ್ನು ಅವರೇ ನಿರ್ಧರಿಸ್ತಾರೆ. ನನ್ನ ಕೈಲಿ ಯಾವುದೂ ಇಲ್ಲ. ಅಂದರೆ ಆರ್ಥಿಕ ಸ್ವಾತಂತ್ರ್ಯತೆ ಆಗಲಿ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯತೆ ರೈತನಿಂದ ಸಂಪೂರ್ಣವಾಗಿ ಕಸ್ಕೊಬಿಟ್ರು. ಸೊ ಹಾಗಾಗಿ ಈ ಸ್ವಾವಲಂಬನೆಯ ಬದುಕನ್ನು ಬಿಟ್ಟು ಪರಾವಲಂಬಿಗಳಾಗಿ ಏನು ಬದುಕಕ್ಕೆ ಹೊರಟರು, ಅದಕ್ಕೇನಾದರೂ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ಅವರನ್ನು ಸ್ವಾವಲಂಬನೆಯಾಗಿ ಬದುಕಿಸ್ಬೇಕು. ಈ ಸ್ವಾವಲಂಬನೆಯಾಗಿ ಬದುಕಬೇಕು ಅಂದರೆ ಯಾವುದಕ್ಕೆ ಸಾಧ್ಯ ಇದೆ? ಶಿಕ್ಷಣಕ್ಕೆ ಮಾತ್ರ ಸಾಧ್ಯ ಇರೋದು. ಶಿಕ್ಷಣ ಒಂದೇ ಸ್ವಾವಲಂಬದ ಜೀವನವನ್ನು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ರೈತರಿಗೆ ಅವರ ಗ್ರಾಮಗಳಿಗೆ ಹೋಗಿ ಅಲ್ಲೇ ಅವರಿಗೆ ಶಿಕ್ಷಣವನ್ನು ನೀಡಬೇಕು. ಯಾವುದರ ಶಿಕ್ಷಣ? ವ್ಯವಸಾಯದ ಶಿಕ್ಷಣವನ್ನು ನೀಡಬೇಕು. ನೀರಿನ ಬಗ್ಗೆ ಗೊತ್ತಿಲ್ಲ,
ಗೊಬ್ಬರಗಳ ಬಗ್ಗೆ ಗೊತ್ತಿಲ್ಲ, ಮಣ್ಣಿನ ಬಗ್ಗೆ ಗೊತ್ತಿಲ್ಲ, ಮಾರುಕಟ್ಟೆ ಬಗ್ಗೆ ಗೊತ್ತಿಲ್ಲ, ಹಣಕಾಸುಗಳು ಗೊತ್ತಿಲ್ಲ, ಸರ್ಕಾರದ ಸವಲತ್ತುಗಳು ಗೊತ್ತಿಲ್ಲ. ತಮಗೆ ಏನು ಬೇಕು ಅನ್ನೋದರ ಅರಿವು ಖಂಡಿತವಾಗ್ಲೂ ಅವ್ರಿಗಿಲ್ಲ. ಒಂದು ಸಣ್ಣ ಬಿತ್ತನೆ ಬೀಜವನ್ನು ಕೂಡ ನಾವು ಮಾರುಕಟ್ಟೆಯಿಂದ ಕೊಂಡುಕೊಂಡು ಬರಬೇಕಾದ ಪರಿಸ್ಥಿತಿಗೆ ಅವನು. ಹಾಗಾಗಿ ಈ ಎಲ್ಲದಕ್ಕೂ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು ಅಂಥೇಳಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ರೈತರ ಶಾಲೆ ಅಂತ ಮಾಡಿ, ಆ ರೈತರುಗಳಿಗೆ ಪ್ರತಿದಿನ ಅಲ್ಲಿ ಒಂದೊಂದು ವಿಷಯದ ಬಗ್ಗೆ ಅವರಿಗೆ ತರಬೇತಿಗಳನ್ನು, ಮಾಹಿತಿಗಳನ್ನು ನೀಡುವ ಮುಖಾಂತರ ಅವರಿಗೆ ಸ್ವಾವಲಂಬಿಯಾದ ಬದುಕನ್ನು ಬದುಕಿಸಬೇಕು ಅಂಥೇಳಿ ಒಂದು ಹೊಸ ಪ್ರಯತ್ನವನ್ನು ಮಾಡಿ ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಶಾಲೆ ಇಲ್ಲಿ ಆಲಕೆರೆ ಗ್ರಾಮದಲ್ಲಿ ಮುಖ್ಯವಾಗಿ ಆಗಬೇಕು ಅಂದರೆ ನಮ್ಮ ಆಲಕೆರೆ ಕಾಪಿಪುಡಿ ಚಂದ್ರು ಅವರು ಕಾರಣ, ನಮ್ಮ ಘಟಕದ ಅಧ್ಯಕ್ಷರು ಕೂಡ ಇವರ ಸಂಪೂರ್ಣ ಸಹಕಾರಗಳಿಂದನೇ ಇವತ್ತು ಈ ಒಂದು ಶಾಲೆ ನಡೀತಾ ಇದೆ. ಹಾಗಾಗಿ ಒಂದು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲರ ಸಹಕಾರಗಳು, ಸಲಹೆಗಳು ನಮಗೆ ಅಗತ್ಯವಾಗಿದೆ. ಹಾಗಾಗಿ ಸಿಗಬೇಕು. ಎಷ್ಟನೇ ತಾರೀಕು ಸರ್ ಓಪನ್ನು ಡಿಸೆಂಬರ್ ಅಂತ್ಯದ ವೇಳೆಗೆ ಮಾಡಬೇಕು ಅಂತಿದ್ದೀವಿ. ಕೆಲಸ ಬರ್ದಿಸಾಗ್ತಿದೆ. ಚಂದ್ರು ಅವರು ಪರ್ಸನಲ್ ಅವರೆಲ್ಲ ಕೆಲಸ ಬಿಟ್ಟು ಮಾಡ್ತಾ ಇದ್ದೀರಿ. ಅವರೆಲ್ಲ ಕೆಲಸ 100 ನಮನಗಳು ನನ್ನ ಕಡೆಯಿಂದ. ರೈತ ಬದುಕಬೇಕು. ಇವತ್ತು ನಿಜವಾಗ್ಲೂ ಆಲಕೆರೆ, ಮಂಡ್ಯ ತಾಲೂಕು ಆಲಕೆರೆ ಅಂತ ಊರು ಸರ್. ನಿಜವಾಗ್ಲೂ 5,000 ಜನ ಇಲ್ಲಿ ಜನಸಂಖ್ಯೆ ಇದೆಯಂತೆ. ಎಲ್ಲರ ಸಹಕಾರದಿಂದ ಈ ಶಾಲೆ ನಿಜವಾಗ್ಲೂ ರೈತರಿಗೆ ಭಾಳಷ್ಟು ಅನುಕೂಲ ಇದರಿಂದ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ.